ಹಾಯ್ ಎವ್ರಿವನ್, ಎಲ್ರಿಗೂ ಮಾಷಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರುವಂಥ ಮೊದಲನೇ ವಿಡಿಯೋ ಆಗಿದೆ. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಕಾಲು ಸೂಪ್ನ ಮಾಡ್ತಾ ಇದ್ದೀವಿ. ಈ ಕಾಲು ಸೂಪ್ ಮಾಡೋದಕ್ಕೆ ಮೊದಲು ಕಾಲನ್ನ ನೀಟಾಗಿ ವಾಶ್ ಮಾಡಬೇಕು. ಕಾಲು ವಾಶ್ ಮಾಡಲಿಕ್ಕೆ ನಾವಿಲ್ಲಿ ಟೂತ್ ಬ್ರಷ್ ಅಥವಾ ಬಟ್ಟೆನ ಸ್ಕ್ರಬ್ ಮಾಡ್ತೀವಲ್ಲ ಆ ಬ್ರಷ್ ಎರಡರಲ್ಲಿ ಬಂದು ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು. ನೀಟಾಗಿ ಅದರಲ್ಲಿ ಇರುವಂತಹ ಎಲ್ಲ ಕಪ್ಪು ಕಲೆಗಳನ್ನು ತೆಕ್ಕೊಂಡ್ಮೇಲೆ ನೀರಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿದಂಥ ನಂತರ ಕಾಲ್ಗಳು ಈ ಥರ ಕಾಣುತ್ತೆ. ನಂತರ ನಾವು ನೆಕ್ಸ್ಟು ಕಾಲ್ ಸೂಪ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಚಮಚ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಅದನ್ನು ಸಹ ಬಳಸ್ಬೋದು. ಇಲ್ಲಿ ನಾನು ಮೆಣಸನ್ನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 1 ಸ್ಪೂನ್ ತೊಗೋಬಹುದು. ಅಂದರೆ ಖಾರ ತಿನ್ನೋರಾಗಿದ್ರೆ 1 ಸ್ಪೂನ್ ತೊಗೋಬೋದು. ಅದರಲ್ಲಿ ಅರ್ಧ ಈರುಳ್ಳಿಯನ್ನು ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಪ್ಯಾನಲ್ಲಿ. ನಂತರ ಉಳಿದಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಪ್ಯಾನಲ್ಲಿ ಸ್ವಲ್ಪ ಅಂದರೆ ಸಿಮ್ಮಲ್ಲಿಟ್ಟು ಡ್ರೈ ರೋಸ್ಟ್ನ ಮಾಡಬೇಕಾಗತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇನ್ನೂ ಸ್ವಲ್ಪ ತೊಗೊಂಡ್ರೂ ಆಗುತ್ತೆ, ಬಿಕಾಸ್ ಕಲರ್ ಜಾಸ್ತಿ ಬರಲಿ ಅಂತ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಕೂಡ ತೊಗೋಬಹುದು. ಇದೆಲ್ಲವನ್ನು ಸ್ವಲ್ಪ ತಣ್ಣಗೆ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ನ ತುಂಬ ಸಣ್ಣ ಪೇಸ್ಟ್ ಥರ ಮಾಡಿದರೆ ಅದು ನಮಗೆ ಕೊನೆಯಲ್ಲಿ ನಾವು ಸೂಪ್ ಕುಡಿಬೇಕಾದಾಗಲೂ ನಮಗೇನು ಸಿಗಲ್ಲ. ನೆಕ್ಸ್ಟ್ ಪ್ಯಾನನ್ನು ಇಟ್ಟು ಅಥವಾ ಕುಕ್ಕರನ್ನು ಇಟ್ಟು ಅದಕ್ಕೆ ಇಲ್ಲಿ ನಾನು ಆಯಿಲ್ನ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಕೂಡ ಹಾಕ್ಬೋದು. 1 ಸ್ಪೂನ್ ಸಾಕು. 1 ಸ್ಪೂನು ತುಪ್ಪವನ್ನು ಹಾಕಿ ಅದಕ್ಕೆ ನಾವು ತೊಗೊಂಡಿರುವಂತಹ 1 ಮೆಣಸಿನ್ಕಾಯನ್ನು ಹಾಕಿದ್ವಿ. ಇನ್ನೊಂದು ಮೆಣಸಿನ್ಕಾಯನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ವಿ. ಮತ್ತು ಅರ್ಧ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದೇ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕಿ ನೆಕ್ಸ್ಟ್ ಕಾಲು ಹಾಕಿ ನಂದು ಅದು ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದೆ, ಆ್ಯಡ್ ಆಗಿಲ್ಲ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಈಗಲೇ ಹಾಕ್ಬಿಡಿ ನಿಮ್ಗೆ ಎಷ್ಟು ಬೇಕಷ್ಟು. ಕೆಲವರು ಅರಿಶಿನ ಪುಡಿ ಹಾಕಿ ನೀರನ್ನ ಹಾಕಿ ಈಗಲೇ ಕೆಲವು ವಿಷಲ್ನ ಹಾಕಿಸ್ತಾರೆ. ಬಟ್ ನಾನು ಖಾರ ಮಸಾಲೆ ಎಲ್ಲನ ಹಾಕಿ ಒಟ್ಟಿಗೆ ವಿಷಲ್ನ ಹಾಕಿಸ್ತೀನಿ. ಏಕೆಂದರೆ ನೀಟಾಗಿ ಖಾರದಲ್ಲಿ ಕಾಲು ಬೆಂದಿರೋದ್ರಿಂದ ಹಂಗೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೀವು ಖಾರವನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ಏಕೆಂದರೆ ಖಾರದಲ್ಲಿರುವಂತಹ ಒಂದು ಮಸಾಲೆ ಘಾಟೆಲ್ಲ ಆಚೆ ಹೋಗುತ್ತೆ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ, ಬಿಕಾಸ್ ನಾವೊಂದು 10 ವಿಷಲ್ನ ಹಾಕಿಸ್ಬೇಕಾಗಿರುತ್ತೆ. ಏಕೆಂದರೆ ಕಾಲದಲ್ಲಿರುವಂತಹ ಮಾಂಸ ಚೆನ್ನಾಗಿ ಬೆಂದಾಗ ಕಾಲ ಒಳಗಡೆ ಇರುವಂತಹ ತುಪ್ಪ ನಮಗೆ ನೀಟಾಗಿ ಸಿಗುತ್ತೆ. ಬೆಂದಿಲ್ಲ ಅಂದರೆ ಯಾವ ತುಪ್ಪನೂ ಆಚೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 10 ವಿಷಲ್ನ ಹಾಕಿಸ್ತಾ ಇದ್ದೀವಿ. 10 ವಿಷಲ್ ಹಾಕಿಸಿ ಆದಮೇಲೆ ನಿಮ್ಮ ಕಾಲು ಸೂಪ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ವಿಷಲ್ನ ತೆಗೆದ್ಮೇಲೆ ಈ ಥರ ಅಂದರೆ ಹಾಕಿರೋದ್ರಲ್ಲಿ ಮುಕ್ಕಾಲು ಭಾಗ ನೀರು ಖಾಲಿ ಆಗಿರುತ್ತೆ, ಏಕೆಂದರೆ ವಿಷಲ್ ಹಾಕೋದಕ್ಕೆ ಹೋಗಿರುತ್ತೆ. ಈ ಥರ ಆಮೇಲೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಮಾಷಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.